ರಾಜ್ಯ ಸರ್ಕಾರ ಕನ್ನಡ ಸಿನಿಮಾಗಳಿಗೆ ಸಬ್ಸಿಡಿ ಕೊಡುತ್ತೆ. ಒಂದು ಚಿತ್ರಕ್ಕೆ ತಲಾ 10 ಲಕ್ಷ ಗ್ಯಾರಂಟಿ. ಆದರೆ ಈ ಸ್ಕೀಮ್ನಲ್ಲಿ ದಂಧೆ ನಡೀತಾ ಇದೆ ಅನ್ನೋದನ್ನು ಚಿತ್ರಲೋಕ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದು ಚಿತ್ರಲೋಕ ಎಕ್ಸ್ಕ್ಲೂಸಿವ್. ಅಂದಂಗೆ MLA ರವಿ ಗಣಿಗ ಅವರು ನಟ್ಟು ಬೋಲ್ಟು ಡೈಲಾಗ್ ಬಗ್ಗೆ ಮಾತನಾಡುವಾಗ ಹುಷಾರ್, ಸಬ್ಸಿಡಿ ಬಂದ್ ಮಾಡಿಬಿಡ್ತೀವಿ ಅಂದೆಲ್ಲ ವಾರ್ನಿಂಗ್ ಕೊಟ್ರಲ್ಲ, ಆಗ ಚಿತ್ರಲೋಕದ ಕಣ್ಣಿಗೆ ಬಿದ್ದ ಸಬ್ಸಿಡಿ ದೋಖಾ ಸ್ಟೋರಿ ಇದು. ಸರ್ಕಾರ ಸಿನಿಮಾಗಳಿಗೆ ಸಬ್ಸಿಡಿ ಕೊಡುತ್ತೆ. ಅದಕ್ಕೆ ಕೆಲವು ಮಾನದಂಡಗಳು ಇವೆ. ವರ್ಷಕ್ಕೆ 125 ಸಿನಿಮಾಗಳಿಗೆ ತಲಾ 10 ಲಕ್ಷ ರೂಪಾಯಿ ಕೊಡುತ್ತೆ ಸರ್ಕಾರ. ಇವುಗಳಲ್ಲಿ ಐತಿಹಾಸಿಕ ಮತ್ತು ಪರಂಪರೆ ಬಿಂಬಿಸುವ 4 ಚಿತ್ರಗಳಿಗೆ ತಲಾ 25 ಲಕ್ಷ ರೂಪಾಯಿ, 3 ಮಕ್ಕಳ ಚಿತ್ರಗಳಿಗೆ ತಲಾ 25 ಲಕ್ಷ, ಸಾಹಿತಿಗಳ ಕಾದಂಬರಿ ಆಧರಿಸಿದ 5 ಸಿನಿಮಾಗಳಿಗೆ ತಲಾ 15 ಲಕ್ಷ ಕೊಡುತ್ತೆ ಸರ್ಕಾರ. ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಿತ್ರಗಳು ತಾನೇ ಸಬ್ಸಿಡಿ ಪಡ್ಕೊಳ್ತವೆ. ಆದರೆ ಈಗ ರಾಜ್ಯ ಸರ್ಕಾರ ಕೊಡ್ತಿರೋ ಸಬ್ಸಿಡಿ ದಂಧೆಯಾಗಿದೆಯಾ, ತಮಗೆ ಬೇಕಾದವರಿಗೆ ದುಡ್ಡು ಹಂಚೋ ಬಿಸ್ನೆಸ್ ಆಗಿದೆಯಾ, ದುಡ್ಡು ಕೊಟ್ಟವರಿಗೆ ಬಹುಪರಾಕ್ ಎಂದವರಿಗೆ ಮತ್ತೇನೇನೇನೇನೇನೋ ಸೇವೆ ಮಾಡಿದವರಿಗೆ ಕೊಡೋ ವ್ಯಾಪಾರ ಆಗಿದೆಯಾ? ಹಾಗಂತ ಒಂದು ಪ್ರಶ್ನೆ ಎದ್ದಿದೆ. ಚಿತ್ರಲೋಕದ ಎಕ್ಸ್ಕ್ಲೂಸಿವ್ ವರದಿಯನ್ನು ನೋಡ್ತಾ ಹೋದರೆ ದಂಧೆಯ 2 ನಂಬರ್ ವ್ಯವಹಾರ, ನೌಟಂಕಿ ಆಟಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಒಂದು ಸಿನಿಮಾಗೆ ಸಬ್ಸಿಡಿ ಸಿಗಬೇಕು ಅಂದರೆ ಆ ಚಿತ್ರ ಸಬ್ಸಿಡಿ ಕೊಡೋ ವರ್ಷದಲ್ಲೇ ಸೆನ್ಸಾರ್ ಆಗಿರಬೇಕು, ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗಿರಬೇಕು, ಅಶ್ಲೀಲ ದೃಶ್ಯಗಳು, ಸಂಭಾಷಣೆ ಇರಬಾರ್ದು, ಸೆಕ್ಸ್ ಮತ್ತು ಕ್ರೈಮ್ ವೈಭವೀಕರಣ ಇರಬಾರ್ದು. ಹೀಗೆಲ್ಲ ನಿಯಮಗಳಿವೆ. ಆದರೆ ಈ ಸಬ್ಸಿಡಿ ಪಡೆಯೋ 100+ ಚಿತ್ರಗಳಲ್ಲಿ ಸುಮಾರು 25-30 ಚಿತ್ರಗಳ ಹೆಸರೇ ಜನರಿಗೆ ಗೊತ್ತಿರಲ್ಲ, ಕಥೆ ಗೊತ್ತಿರಲ್ಲ, ಕಲಾವಿದರು ನಿರ್ದೇಶಕರು ಯಾರು ಅಂತಾನೂ ಗೊತ್ತಿರಲ್ಲ. ಆದರೂ ಆ ಚಿತ್ರಗಳು ಸಬ್ಸಿಡಿ ಪಡ್ಕೊಂಡ್ಬಿಡ್ತವೆ. ಇದನ್ನು ಹೇಳ್ತಿರೋದು ಕನ್ನಡದ ಖ್ಯಾತ ನಿರ್ಮಾಪಕರು. ಹೀಗೆ ಸಬ್ಸಿಡಿ ವಿರುದ್ಧ ಕೆರಳಿ ಕೆಂಡವಾಗಿರೋದು ಬೇರಾರೋ ಅಲ್ಲ, ನಮ್ ಗಣಿ BCom ಪಾಸ್ ಚಿತ್ರದ ನಿರ್ಮಾಪಕ ನಾಗೇಶ್ ಕುಮಾರ್. ಆ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗದೆ ಇದ್ರೂ ಸಿನಿಮಾ ಕೆಲವು ಚಿತ್ರಮಂದಿರಗಳಲ್ಲಿ 50 ದಿನ ಪ್ರದರ್ಶನ ಕಂಡಿತ್ತು. ಅಭಿಷೇಕ್ ಶೆಟ್ಟಿ, ಐಶಾನಿ ಶೆಟ್ಟಿ, ಸುಚೇಂದ್ರ ಪ್ರಸಾದ್, ಸುಧಾ ಬೆಳವಾಡಿ ಮೊದಲಾದವರು ಪ್ರಧಾನ ಪಾತ್ರಗಳಲ್ಲಿದ್ದರು. ಅಭಿಷೇಕ್ ಶೆಟ್ಟಿಯೇ ಡೈರೆಕ್ಟರ್. ಸಿನಿಮಾ OTTಯಲ್ಲಿ ಅಮೆಜಾನ್ ಪ್ರೈಮ್ಗೆ ಸೇಲ್ ಆಗಿತ್ತು. ಕಲರ್ಸ್ ಕನ್ನಡ ಚಾನಲ್ ಸ್ಯಾಟಲೈಟ್ ರೈಟ್ಸ್ ಖರೀದಿ ಮಾಡಿತ್ತು. ಇಷ್ಟೆಲ್ಲ ಇದ್ರೂ ಸಿನಿಮಾಗೆ ಸಬ್ಸಿಡಿ ಸಿಗಲಿಲ್ಲ. ನಾಗೇಶ್ ಕುಮಾರ್ಗೆ ವಿಷಯ ಏನು ಅಂತಾನೆ ಅರ್ಥ ಆಗಲಿಲ್ಲ. ಸಿನಿಮಾದಲ್ಲಿ ವಲ್ಗರ್ ಸೀನ್ಸ್ ಇರಲಿಲ್ಲ, ಕಥೆ ಚೆನ್ನಾಗಿತ್ತು, ಚಿತ್ರಕಥೆಯು ಚೆನ್ನಾಗಿತ್ತು, ಸಂಭಾಷಣೆಯು ನೀಟಾಗಿತ್ತು. ಸಿನಿಮಾ ನೋಡಿದ ಪ್ರೇಕ್ಷಕರೆಲ್ಲ ಮೆಚ್ಚಿಕೊಂಡ್ರು. ಹಾಗಾದರೆ ಸಿನಿಮಾಗೆ ಸಬ್ಸಿಡಿ ಯಾಕೆ ಸಿಗಲಿಲ್ಲ? ಬಹುಶಃ ನಮ್ಮ ಚಿತ್ರಕ್ಕಿಂತ ಒಳ್ಳೊಳ್ಳೆ ಸಿನಿಮಾಗಳು ಸಬ್ಸಿಡಿ ತಗೊಂಡಿರಬಹುದು, ನೋಡೋಣ ಅಂತ ಹೋದಾಗ ಬೆಚ್ಚಿ ಬೀಳಿಸೋ ಕತೆ ಹೊರಬಂತು. ಕೋಟಿ ಕೋಟಿ ಸುರಿದು ಸಿನಿಮಾ ಮಾಡೋ ನಿರ್ಮಾಪಕರು ಒಂದು ಕಡೆ ಇದ್ದರೆ, ಜಸ್ಟ್ 3-4 ಲಕ್ಷದಲ್ಲಿ ಸಿನಿಮಾ ಮಾಡಿ ಮುಗಿಸಿ ಸೆನ್ಸಾರ್ ಮಾಡಿಸಿ ಸರ್ಕಾರ ಕೊಡೋ 10 ಲಕ್ಷ ಸಬ್ಸಿಡಿಯಲ್ಲೇ ಲಾಭ ಮಾಡಿಕೊಳ್ಳೋರು ಇದ್ದಾರೆ. ಅವರು ಸಿನಿಮಾ ರಿಲೀಸ್ ಮಾಡಲ್ಲ, ಆ ಸಿನಿಮಾದಲ್ಲಿ ಕೆಲಸ ಮಾಡಿದವರಿಗೆ ಮತ್ತು ಸಬ್ಸಿಡಿ ಕೊಟ್ಟವರಿಗೆ ಬಿಟ್ಟು ಇನ್ನೊಬ್ಬರಿಗೆ ಇಂಥದ್ದೊಂದು ಸಿನಿಮಾ ಬಂದಿತ್ತು ಅನ್ನೋ ಮಾಹಿತಿನೂ ಇರಲ್ಲ. ಆದರೆ ಸಿನಿಮಾಗೆ 10 ಲಕ್ಷನೋ, ಐತಿಹಾಸಿಕ ಚಿತ್ರ ಆಗಿದ್ದರೆ 25 ಲಕ್ಷನೋ, ಕಾದಂಬರಿ ಆಧರಿಸಿದ ಚಿತ್ರ ಆಗಿದ್ದರೆ 15 ಲಕ್ಷನೋ ದುಡ್ಡು ಸಿಗುತ್ತೆ. ಈಗ ನೋಡಿ, ಇದೇ 2019ರ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಒಂದು ಶಿಕಾರಿಯ ಕಥೆ ಚಿತ್ರಕ್ಕೆ 2ನೇ ಅತ್ಯುತ್ತಮ ಚಿತ್ರ ಅನ್ನೋ ಪ್ರಶಸ್ತಿ ಪಡ್ಕೊಂಡಿತ್ತು. ರಾಜೀವ್ ಶೆಟ್ಟಿ, ಸಚಿನ್ ಶೆಟ್ಟಿ ನಿರ್ಮಾಣದ ಆ ಚಿತ್ರಕ್ಕೆ ಸಚಿನ್ ಶೆಟ್ಟಿ ಅವರೇ ಡೈರೆಕ್ಟರ್. ಪ್ರಮೋದ್ ಶೆಟ್ಟಿ, ಸಿರಿ ಪ್ರಹ್ಲಾದ್ ಅವರಂಥ ಕಲಾವಿದರಿದ್ದರು. ಚಿತ್ರದ ಕಥೆ, ಚಿತ್ರಕಥೆ, ನಿರೂಪಣೆ ಎಲ್ಲವೂ ಹೊಸದಾಗಿತ್ತು. ಸಿನಿಮಾ ನೋಡಿದವರು ಕಡಿಮೆ, ಆದರೆ ನೋಡಿದವರೆಲ್ಲ ಅದ್ಭುತ ಅಂತ ಮೆಚ್ಚಿಕೊಂಡ್ರು. ಆದರೆ ಒಂದು ಶಿಕಾರಿಯ ಕಥೆ ಚಿತ್ರಕ್ಕೆ ಸಬ್ಸಿಡಿನೇ ಸಿಗಲಿಲ್ಲ. ಸಬ್ಸಿಡಿಯೇ ಬೇಡ ಅಂತ ಚಿತ್ರರಂಗದವರೇ ಕೇಳ್ತಿರೋದು ಇಂಥದ್ದೇ ಕಾರಣಕ್ಕೆ. ಸಬ್ಸಿಡಿ ಕೊಡುವುದರ ಮೂಲ ಉದ್ದೇಶ ಒಳ್ಳೆಯ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡೋದು. ಅದರಿಂದ ಎಷ್ಟೋ ಬಾರಿ
ಒಂದೊಳ್ಳೆ ಸಿನಿಮಾ ಮಾಡಿರೋ ಸೋತವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಆ ಸಬ್ಸಿಡಿನೇ ಈಗ ದಂಧೆ ಆಗಿದೆ. ದುಡ್ಡು ಕೊಟ್ಟರೆ ಸಬ್ಸಿಡಿ ಸಿಗುತ್ತೆ, ಬಹುಪರಾಕ್ ಅಂತ ಅಂದ್ರೂ ಸಿಗುತ್ತೆ. ಇದೆಲ್ಲದರ ಹೊರತಾಗಿ ಕೆಲವು ವಿಶೇಷ ಸೇವೆಗಳು ಇವೆ. ಆ ಸೇವೆಗಳಿಗೂ ಸಬ್ಸಿಡಿ ಸಿಗುತ್ತೆ. ಈಗ ಉತ್ತರ ಕೊಡಬೇಕಿರೋದು 2019 ಸಬ್ಸಿಡಿ ಕಮಿಟಿಯ ಸದಸ್ಯರು. ಆದರೆ ಆಗ ಸಬ್ಸಿಡಿ ಕಮಿಟಿಯ ಅಧ್ಯಕ್ಷರಾಗಿದ್ದ BN ಸುಬ್ರಹ್ಮಣ್ಯ ಅವರಿಗೆ ಏನು ಸರ್ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಅಂತ ಫೋನ್ ಮಾಡಿದ್ರೆ, ಅದಾಗಲೇ ಗೌರ್ಮೆಂಟ್ ಆರ್ಡರ್ ಆಗಿದೆ ಕಣ್ರಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾರೆ.